ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬಗಾರ್ಖಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ, ಅಲ್ಲ, ಟೊಮೆಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ಪುದೀನ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಈಗ 1 kg ರೈಸಿಂದು ಮಾಡ್ತಾಯಿದ್ದೀನಿ ನಾನು. ಇಲ್ಲಿ 2 ಗ್ಲಾಸು ಜೀರಾ ರೈಸ್ ತೊಗೊಂಡಿದ್ದೀನಿ, 1 ಗ್ಲಾಸು ಮತ್ತು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆ ಇಟ್ಕೊಳ್ಳಿ ರೈಸ್ನ. ಈಗ ಒಗ್ಗರಣೆಗೆ ಒಣ ಮಸಾಲೆ ಏನಂದರೆ ಕಸ್ತೂರಿ ಮೇಥಿ, ಜಾಪತ್ರೆ, ಏಲಕ್ಕಿ, ಚಕ್ಕೆ, ಲವಂಗ, ಇದು ಫ್ಲವರ್ ಅಂತ ಬರುತ್ತಲ್ಲ ಅದು, ಮತ್ತು ಶಾಜೀರಾ, 1-2 ಈರುಳ್ಳಿನ ಇಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಟೊಮೆಟೊ, ಆಮೇಲೆ ಹಸಿಮೆಣಸಿನ್ಕಾಯಿ. ಈಗ ಒಂದು ಬಾಣಲೆನ ಪಾತ್ರೆನ ಇಟ್ಟು ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ತಕ್ಷಣ ಇದು ಒಣ ಮಸಾಲೆ ಏನು ತೊಗೊಂಡಿರ್ತೀವಲ್ಲ, ಪಲಾವ್ ಎಲೆ, ಆಮೇಲೆ ಲವಂಗ, ಚಕ್ಕೆ, ಜಾಪತ್ರೆ, ಕಲ್ಲು ಹೂವು, ಶಾಜೀರಾ ಎಲ್ಲದನ್ನು ಇದಕ್ಕೆ ಕಾದಿರೋ ಎಣ್ಣೆಗೆ ಹಾಕ್ಕೊಳ್ರಿ. ಹಾಕಿ ಎಣ್ಣೆಯಲ್ಲಿ 1-2 ನಿಮಿಷ ಅದು ಫ್ರೈ ಆಗಲಿ. ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿನ ಹಾಕಿರಿ. ಉದ್ದಿಗೆ ಹೆಚ್ಕೋಬೇಕು. ಉಳ್ಳಾಗಡ್ಡಿ ಉದ್ದಿಗೆ ಹೆಚ್ಚಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಿರೋ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆ ಥರ ನೋಡ್ಕೊಳ್ರಿ. ಎಲ್ಲ ಉಳ್ಳಾಗಡ್ಡಿನ ಹಾಕಿ ಕೆಂಪಗಾಗೋವರೆಗೂ ಫ್ರೈ ಮಾಡಿರಿ. ನೋಡಿರಿ, ಈ ಥರ ಕೆಂಪಗಾಗಬೇಕು. ಇದರಲ್ಲಿ ಇವಾಗ ಹೆಚ್ಚಿಟ್ಕೊಂಡಂಥ ಹಸಿಮೆಣಸಿನ್ಕಾಯಿ, 4-5 ಮೆಣಸಿನ್ಕಾಯಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ. ಇದು ಕೂಡ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆಗಬೇಕು. ಅಂದರೆ ಇದ್ರ ಫ್ಲೇವರ್ ಎಲ್ಲ ಎಣ್ಣೆಲಿ ಬಿಟ್ಕೊಂಡ್ರೆ ರೈಸು ಚೆನ್ನಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ಇವಾಗ ನೋಡಿರಿ ಫ್ರೈ ಆಗಿದೆ. ಈ ಥರ ಫ್ರೈ ಆದಮೇಲೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಆ್ಯಡ್ ಮಾಡಿ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ರಿ. ಅದು ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ಕಲರು ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ರಿ. ನೋಡಿರಿ, ಇವಾಗ ಫ್ರೈ ಆಯಿತು. ಇದಕ್ಕೆ ಇವಾಗ ನಾವು ಎಷ್ಟು ರೈಸ್ ತೊಗೊಂಡಿದ್ದೀವೋ ಅದರಷ್ಟು ಡಬಲ್ ನೀರು ಹಾಕ್ಕೊಳ್ರಿ. ಅಂದರೆ ಒಂದು ಪಾತ್ರೆಯಲ್ಲಿ ಅಳ್ಕೊಳ್ರಿ. ಆ ಪಾತ್ರೆ 2 ನೀರನ್ನು ಹಾಕಿ ಸೇರಿಸಿ ಕುದಿಯಕ್ಕೆ ಬಿಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕಿ ಇಲ್ಲಿ ಅದು ನೀರು ಕುದಿಯಕ್ಕೆ ಬಿಡೋಣ. ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ, ಗೋಲ್ಡನ್ ಬ್ರೌನು. ನೋಡಿರಿ, ಈ ಥರ ಚೆನ್ನಾಗಿ ಫ್ರೈ ಆಗಿರಿ. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ರಿ. ತೆಗೆದಿಟ್ಕೊಂಡು ನೋಡಿ, ಇಲ್ಲಿ ಅನ್ನಕ್ಕಿಟ್ಟಂಥ ನೀರು ಕುದೀತಾ ಇದೆ. ಇದಕ್ಕೆ ನೆನೆಸಿದಂಥ ರೈಸನ್ನು ಹಾಕ್ಕೊಳ್ರಿ. ನಾನಿಲ್ಲಿ 1 kg ಅಷ್ಟು ರೈಸ್ ತೊಗೊಂಡಿದ್ದೀನಿ. 1 kg ರೈಸ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಟನ್ ಚಿಕನ್ ಜೊತೆ ಚೆನ್ನಾಗಿರುತ್ತೆ. ಮತ್ತು ನೀವು ಅದು ಮಟನ್ ಚಿಕನ್ ತಿನ್ನದೇ ಇರೋರಾದರೆ ಇದನ್ನು ಹಾಗೆ ಕೂಡ ನೀವು ಮೊಸರು ಚಟ್ನಿ ಜೊತೆ ತಿನ್ಬೋದು. ಯಾವುದೇ ಪಲ್ಯಗಳ ಜೊತೆ ಸಹಿತ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿರಿ, ರೈಸ್ ಕುದ್ದ ಮೇಲೆ ಈ ಥರ ನೋಡಿರಿ ಎಷ್ಟು ಉದುರಾಗಿ ಬರ್ತಾಯಿದೆ. ನೀರಿನ ಕ್ವಾಂಟಿಟಿ ಕರೆಕ್ಟಾಗಿ ಇಡಬೇಕು, ಅಂದರೆ ರೈಸು ಮುದ್ದೆ ಆಗಲ್ಲ. ಇದು ರೈಸು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಇಷ್ಟ ಆದರೆ ಮನೇಲಿ ದಯವಿಟ್ಟು ಟ್ರೈ ಮಾಡಿ ಮಾಡ್ಕೊಂಡು ತಿಂದು ನೋಡಿ, ರುಚಿ ಹೇಗಿದೆ ಅಂತ ತಿಳ್ಕೊಳ್ರಿ. ಇವಾಗಲೇ ನಾನು ಉಳ್ಳಾಗಡ್ಡಿ ಫ್ರೈ ಮಾಡಿ ಇಟ್ಕೊಂಡಲ್ಲ, ಆ ಫ್ರೈ ಆದಂಥ ಆನಿಯನ್ನ ಇದ್ರ ಮೇಲೆ ನಾನು ಹಾಕಿ ದಮ್ ಬಿಡ್ತೀನಿ. ಅನ್ನಕ್ಕೆ ಮೇಲೆ ಈ ಥರ ಹಾಕ್ಕೊಂಡು ಒಂದು 10 ನಿಮಿಷ ಅದನ್ನು ದಮ್ಮಿಗಿಡಬೇಕು ರೈಸು. ಇವಾಗ ನೋಡಿ ಅನ್ನ ಹೇಗೆ ಆಗಿದೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಈ ರೈಸ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ನಾನು ನೋಡಿರಿ ಸರ್ವ್ ಮಾಡಿದ್ದೀನಿ, ಹೇಗಿದೆ ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ತಿಳಿಸಿ ಫ್ರೆಂಡ್ಸ್. ಬಾಯ್.